ಎಲ್ಲವೂ ಭಗವದರ್ಪಣವನ್ನು ಮಾಡುವ ಮೂಲಕ, ಭಗವಂತನಿಗೆ ಅರ್ಪಿಸುವುದರ ಮೂಲಕ ಅವನು ಉದ್ಧಾರವನ್ನು ಹೊಂದುತ್ತಾನೆ ಅಂತ ಹೇಳುವಾಗ ಮಧ್ಯದಲ್ಲಿ ಭಕ್ತಿಯ ಮಾತು ಬರುತ್ತೆ. ಇದೆಲ್ಲವೂ ಭಕ್ತಿಗೆ ಕಾರಣವಾದದ್ದು ಅಂತ. ಭಕ್ತಿಯಲ್ಲಿ ಒಂದು 10 ವಿಧಗಳನ್ನು ಹೇಳ್ತಾರೆ. ಅದು ಕೃಷ್ಣನು ಗೀತೆಯಲ್ಲಿ ಸಾತ್ವಿಕವಾದ ಭಕ್ತಿ, ರಾಜಸವಾದ ಭಕ್ತಿ, ತಾಮಸವಾದ ಭಕ್ತಿ ಅಂತ ಬಿಡಿಸಿ ಹೇಳಿದ್ದಾನೆ. ಇವರು ಅದರಲ್ಲಿ ಹೇಳುವಾಗ ಬಹಳ ಚೆನ್ನಾಗಿ ಅದನ್ನು ಬಿಡಿಸಿ ಹೇಳ್ತಾರೆ. ಅಂದರೆ ಈ ಭಕ್ತಿಯಲ್ಲಿ ಅದು ಹೇಗ್ರಿ ತಾಮಸ ಭಕ್ತಿ ಅಂತ ಆಗುತ್ತೆ? ಯಾರಾದರೂ ದುರ್ಯೋಧನನ್ನು ಪ್ರಾರ್ಥನೆ ಮಾಡಿ, ನಮಸ್ಕಾರ ಮಾಡಿ, ಅವನಿಗೆ ಪೂಜೆ ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಅದು ಮಾಡಿದರೆ ತಾಮಸ ಭಕ್ತಿ ಆಗುತ್ತಾ? ಭಕ್ತಿ ದೇವರದ್ದೇ ಮಾಡೋದು, ಅದರಲ್ಲಿ ತಾಮಸ ಗುಣದ ಪ್ರಭಾವ ಇರುತ್ತೆ. ತಾಮಸ ಭಕ್ತಿ ಅಂತ ಒಂದಿಲ್ಲ. ಭಕ್ತಿ ಅಂದ್ರೇ ಅದು ಭಗವಂತನಲ್ಲಿರುವ ಪ್ರೀತಿ. ಕೆಟ್ಟವದನ್ನೇ ಪ್ರೀತಿಸುವಂಥದ್ದು ಅನ್ನೋದು ಪ್ರೀತಿ ಆಗುವುದಿಲ್ಲ, ಯಾಕೆಂದರೆ ಸ್ವಾರ್ಥ ಆಗುತ್ತದು. ಅದರಿಂದ ಅದನ್ನು ಭಕ್ತಿ ಅಂತ ಹೇಳಿದ್ದಲ್ಲ. ಹಾಗಾದರೆ ತಾಮಸ ಅಂತ ಅನ್ನೋ ಶಬ್ದದ ಜೊತೆಗೆ ಭಕ್ತಿಯನ್ನೇನು ಹೇಳಿದ್ದು? ಅದನ್ನಿಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾರೆ. ಯಚ್ಚಾನ್ಯಸ್ಯ ವಿನಾಶಾರ್ಥಂ ಭಜನಂ ಶ್ರೀಪತೇರ್ ನೃಪ ಸಾ ತಾಮಸೀ ಅಧಮಾ ಭಕ್ತಿ ಖಲಭಾಗವಧರ ಯತಃ. ಯಚ್ಚ ಅನ್ಯಸ್ಯ ವಿನಾಶಾರ್ಥಂ, ಪ್ರಾರ್ಥಿಸುವುದು ದೇವರನ್ನೇ ಪ್ರಾರ್ಥಿಸ್ತಾನೆ. ಆದರೆ ಇನ್ನೊಬ್ಬ ರಾಜ್ಯದಲ್ಲಿ ಸೋಲಬೇಕು, ನಾನು ಗೆಲ್ಲಬೇಕು, ಇನ್ನೊಬ್ಬರ ಸೋಲಿನಿಂದ ನಾನು ಗೆಲ್ಲಬೇಕು ಅಂತ ಬಯಸಿ ಯಾರು ಇನ್ನೊಬ್ಬರನ್ನು ಪಕ್ಕಕ್ಕೆ ಸರಿಸುವುದಕ್ಕೋಸ್ಕರ ಅವರ ಮೇಲೆ ತನ್ನ ಪ್ರಭುತ್ವವನ್ನು ಸಾಧಿಸುವ ಪ್ರಯತ್ನದಲ್ಲಿ ಯಾರು ಭಕ್ತಿ ಮಾಡ್ತಾನೋ ಅದು ಅಧಮಾ ಭಕ್ತಿ. ಹಾಗಾದರೆ ರಾಜಸ ಭಕ್ತಿ ಯಾವುದು? ಚೆನ್ನಾಗಿ ಹೇಳುತ್ತಾರೆ. ಏನು ಅಂದರೆ, ದೇವ ಪೂಜಾ ಪರಾನ್ನ ದೃಷ್ಟ್ವಾ ಮಾತ್ಸರ್ಯಾದ್ಯೋರ್ಚಯೇದ್ ಹರಿಂ ಸಾ ಭಕ್ತಿ ಪೃಥಿವೀ ಪಾಲತ. ಅದು ಈಗ ಈ ತಾಮಸದಲ್ಲೇ ಇನ್ನೊಂದು ವಿಧವನ್ನು ಹೇಳುತ್ತಾರೆ. ದೇವರ ಪೂಜೆ ಮಾಡ್ತಾನೆ, ಆದರೆ ಪೂಜೆ ಮಾಡುವುದು ಮಾತ್ಸರ್ಯಾತ್ ಅರ್ಚಯೇದ್ ಹರಿಂ. ಅವರು ಪೂಜೆ ಮಾಡ್ತಾರೆ, ನಾನು ಪೂಜೆ ಮಾಡಲಿಲ್ಲ ಅಂದರೆ ನನ್ನನ್ನು ಪೂಜಕ ಅಂತ ಯಾರೂ ಗುರುತಿಸುವುದಿಲ್ಲ, ಅದಕ್ಕೋಸ್ಕರ ಪೂಜೆ ಮಾಡ್ತೇನೆ ಅನ್ನುವ ಹಠಕ್ಕೋಸ್ಕರ ಮಾಡಿದಾಗಲೂ ಇದು ಒಂದು ರೀತಿಯ ತಾಮಸ ಭಕ್ತಿಯೇ ಆಗುತ್ತೆ. ರಾಜಸ ಭಕ್ತಿ ಯಾವುದು ಅಂದರೆ, ಧನಧಾನ್ಯಾಧಿಕಂ ಯಸ್ತು ಪ್ರಾರ್ಥಯನ್ ಅರ್ಚಯೇದ್ ಹರಿಂ ಶ್ರದ್ಧೆಯ ಪರಯಾ ಭಕ್ತಿಯ ಸಾ ರಾಜಸಿ ಅಧಮ ಸ್ಮೃತ. ಆದರೆ ಅಧಮ ಅಂತ ಯಾಕೆ ಹೇಳಿದರು ಅಂದರೆ, ತಾಮಸದಲ್ಲಿ 3 ಥರ: ಉತ್ತಮ ತಾಮಸಿ, ಮಧ್ಯಮ ತಾಮಸಿ, ಅಧಮ ತಾಮಸಿ. ಉತ್ತಮ ರಾಜಸಿ, ಮಧ್ಯಮ ರಾಜಸಿ, ಅಧಮ ರಾಜಸಿ. ಹಾಗೆಯೇ ಉತ್ತಮ ಸಾತ್ವಿಕ, ಉತ್ತಮ ಮಧ್ಯಮ ಸಾತ್ವಿಕ, ಅಧಮ ಸಾತ್ವಿಕ ಅಂತ 3 ವಿಭಾಗ ಮಾಡಿದ್ದಾರೆ. ಅದರಲ್ಲಿ ಒಂದು ಭಾಗವನ್ನು ಹೇಳೋದು ಸಂಪತ್ತಿಗಾಗಿ ದೇವರನ್ನು ಅನನ್ಯವಾಗಿ ಪ್ರೀತಿಸ್ತಾನೆ, ಧನಧಾನ್ಯಾದಿ ಸಮೃದ್ಧಿಯನ್ನು ಪಡೆಯುವುದಕ್ಕೋಸ್ಕರ ಅತ್ಯಂತ ಶ್ರೇಷ್ಠವಾಗಿ ಭಗವಂತನನ್ನು ಪ್ರಾರ್ಥಿಸ್ತಾನೆ. ಇದು ಅಧಮವಾದ ರಾಜಸೀ ಭಕ್ತಿಯಾಗುತ್ತೆ. ಸರ್ವಲೋಕ ವಿಖ್ಯಾತ ಕೀರ್ತಿಮುದ್ದಿಶ್ಯ ಮಾಧವಂ, ಎಲ್ಲ ಲೋಕಗಳಲ್ಲಿ ನನ್ನ ಹೆಸರೇ ರಾರಾಜಿಸಬೇಕು ಅನ್ನುವ ಅಪೇಕ್ಷೆಯಿಂದ ಯಾರು ಭಕ್ತಿ ಮಾಡ್ತಾನೋ ಅದು ಮಧ್ಯಮ ರಾಜಸ ಭಕ್ತಿಯಾಗುತ್ತೆ. ಇನ್ನು ಸಾಲೋಕ್ಯಾದಿ ಪದಂ ಎತ್ತು ಸಮುದ್ದಿಶ್ಯ ಅರ್ಚಯೇದ್ ಹರಿಂ ಸಾ ರಾಜಸೀ ಉತ್ತಮ ಭಕ್ತಿ. ಮುಂದಿನ ಭಕ್ತಿ ಯಾವುದು ಅಂದರೆ, ಭಗವಂತನ ಹತ್ತಿರದಲ್ಲಿ ನಾನು ವಾಸ ಮಾಡುವುದಕ್ಕೋಸ್ಕರ ನನಗೆ ದೇವರು ಯಾಕೆ ಬೇಕು ಅಂದರೆ ಒಳ್ಳೆಯ ಲೋಕ ಸಿಗಬೇಕು ಅಂತಷ್ಟೇ ಹೊರತು ಭಗವಂತನ ಪ್ರೀತಿ ಯಾಕೆ ಅಂದರೆ ಭಗವಂತ ಬೇಕು ಅಂತಲ್ಲ, ಭಗವಂತನಿಂದ ಸಿಗುವ ಸೌಲಭ್ಯ ಬೇಕು ಅಂತ ಅನ್ನುವ ಅಷ್ಟೇ ಕಾರಣಕ್ಕೆ ಮಾಡುವ ಭಕ್ತಿ ಅನ್ನೋದು ಕೂಡ ರಾಜಸಿ ಅಂತ ಅನ್ನಿಸಿಕೊಳ್ಳುತ್ತೆ. ಕೊನೆಯದ್ದು ಸಾತ್ವಿಕವಾದ ಭಕ್ತಿಯನ್ನು ಹೇಳುವಾಗ ಎಸ್ ಅಂದರೆ ಭಕ್ತಿಯ ಮತ್ತೊಂದು ಹಂತವನ್ನು ತಲುಪಿದಾಗ ಹೇಳುವಂಥದ್ದು, ವಿಧಿಬುದ್ಧ್ಯಾರ್ಚಯೇದ್ಯಸ್ತು ದಾಸವತ್ ಶ್ರೀಪತಿಂ ನೃಪ ಭಕ್ತೀನಾಂ ಪ್ರವರಾ ಸಾತು ಉತ್ತಮ ಸಾತ್ವಿಕೀ ಸ್ಮೃತ. ಬುದ್ಧಿಯ ಹೇಳಿದ್ದಾರೆ, ಯಷ್ಟವ್ಯಮೇವೇತಿ ಮನಃ. ಗೀತೆಯಲ್ಲಿ ಪ್ರತಿ ಬಾರಿಯೂ ಕೂಡ ಅದೊಂದು ಕರ್ತವ್ಯ, ಇದು ಮಾಡಬೇಕಾದ್ದು, ಇದು ಹಿರಿಯರು ಈ ಹಿಂದೆ ನಡೆಸಿಕೊಂಡು ನನಗೆ ದಾರಿ ಇದೇ ರೀತಿ ಮಾಡಬೇಕು ಅಂತ ತೋರಿಸಿದಂಥದ್ದು ಅಂತ ಶ್ರದ್ಧೆಯಿಂದ ಅರ್ಚಯೇದ್ಯಸ್ತು ದಾಸವತ್, ನಾನು ನಿನ್ನ ದಾಸ ಅನ್ನುವ ಎಚ್ಚರಿಕೆಯೊಂದಿಗೆ ಶ್ರೀಪತಿಂ, ಇದು ಭಕ್ತಿಯಲ್ಲಿ ಪ್ರವರವಾದದ್ದು. ಮಹಿಮಾನಂ ಹರೇರ್ಯಸ್ತು ಕಿಂಚಿತ್ ಕೃತ್ವಾ ಪ್ರಿಯೋ ನರಃ ತನ್ಮಯತ್ವೇನ ಸಂತುಷ್ಟಃ ಸಾ ಭಕ್ತಿ ಉತ್ತಮೋತ್ತಮ. ಮಹಿಮಾನಂ, ಭಗವಂತನ ಮಹಿಮೆಯನ್ನು ಚೆನ್ನಾಗಿ ಅರಿತು ನಾನೇನೂ ಮಾಡುತ್ತಾ ಇಲ್ಲ, ಎಲ್ಲವನ್ನೂ ಭಗವಂತ ನಡೆಸ್ತಾ ಇದ್ದಾನೆ ಅನ್ನುವ ತನ್ಮಯತೆಯಿಂದ, ಅವನಾಗುವುದಲ್ಲ ಅವನೇ ಮಾಡುವುದು ಅನ್ನುವ ಎಚ್ಚರದಲ್ಲಿ, ಅದಕ್ಕೆ ಹಿಂದೆ ದಾಸವತ್ ಅನ್ನೋ ಶಬ್ದ ಬಳಸಿದ್ದಾರೆ. ಅವನು ಈಶಾ, ನಾನು ದಾಸ. ನನ್ನಲ್ಲಿ ಅಂದರೆ ನಾವು ಜಪಾನುಷ್ಠಾನಗಳನ್ನು ಮಾಡುವಾಗ
ಪ್ರತಿಯೊಂದು ಇಂದ್ರಿಯಗಳಲ್ಲೂ ಭಗವಂತನ ರೂಪಗಳನ್ನು ಅನುಸಂಧಾನ ಮಾಡಿ ಅವನೇ ಎಲ್ಲ ಮಾಡ್ತಾನೆ. ಕಿಂಚನ ಅರೇ ಮಘವನ್ ಚಿತ್ರಂ ಅರ್ಚ, ನಾನೇನೂ ಮಾಡ್ತಾ ಇಲ್ಲ, ನಿನ್ನನ್ನು ನೀನೇ ಅತ್ಯಂತ ಅದ್ಭುತವಾಗಿ ಪೂಜಿಸಿಕೊಳ್ಳುವವನಿದ್ದಿ, ಅರ್ಚಿಸಿಕೋ ಅನ್ನುವ ಮಟ್ಟಕ್ಕೆ ಏರುವ ಅಷ್ಟು ಅವನು ಶರಣಾಗಿದ್ದಾನೆ ಭಗವಂತನಿಗೆ. ನಾನು ಇದರಲ್ಲಿ ಯಾವ ರೀತಿಯಿಂದಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಅಂತನ್ನುವ ಎಕ್ಸಿಸ್ಟೆನ್ಸ್ ಇದೆ, ನಾನು ಅನ್ನುವ ಎಚ್ಚರ ಇದೆ. ನಾನು ಅನ್ನೋದನ್ನೇ ಮರೆತು ಕೆಲವೊಮ್ಮೆ ಆ ಭಾವದ ಉದ್ರೇಕದಲ್ಲಿ ಕೆಲವರು ಹೇಳೋದುಂಟು ಅವನೇ ಆಗಿಬಿಡುವುದು ಅಂತ. ಅಲ್ಲ, ಅದು ಬಹಳ ಎಳೆ ಇದೆ ಅಲ್ಲೊಂದು. ಆ ಎಳೆಯನ್ನು ಅರ್ಥ ಮಾಡಿಕೊಳ್ಳದೆ ಹೋಗೋದ್ರಿಂದ ಅವ್ಯವಸ್ಥೆಯ ಮಾತುಗಳನ್ನು ಆಡುವುದು ನೋಡುತ್ತೇವೆ. ನಾನು ಇಲ್ಲಿ ಯಾವ ರೀತಿಯಿಂದಲೂ ಕೂಡ ಇದರ ಪ್ರವೃತ್ತಿಯಲ್ಲಿ ಸ್ವತಂತ್ರವಾದ ಕರ್ತೃತ್ವವನ್ನು ಹೊಂದಿಲ್ಲ ಅನ್ನುವ ಎಚ್ಚರಿಕೆಯೊಂದಿಗೆ ಭಗವಂತನನ್ನು ಪೂಜಿಸುವಂಥವನ ಭಕ್ತಿ ಅದು ಉತ್ತಮವಾದದ್ದು. ಭಕ್ತಿ ಅಂತ ಬಹಳ ಹೇಳಿದ್ರಿ, ಆದರೆ ಮತ್ತೆ ಎಚ್ಚರಿಕೆ ಕೊಡ್ತಾರೆ, ಭಕ್ತಿಯಿಂದ ಮಾಡುವುದು ಸರಿ, ಆದರೆ ಎಲ್ಲಿ ಸ್ವಧರ್ಮಂ ಪರಿತ್ಯಜ್ಯ ಭಕ್ತಿ ಮಾತ್ರೇಣ ಜೀವತಿ ನತಸ್ಯ ತುಷ್ಯತೆ ವಿಷ್ಣು ಆಚಾರೇಣೈವ ತುಷ್ಯತಿ. ಅವರು ಹೇಳುವ ಮಾತು ಸ್ವಧರ್ಮಂ ಪರಿತ್ಯಜ್ಯ, ತನ್ನ ಕರ್ತವ್ಯವನ್ನು ಬಿಟ್ಟಿದ್ದಾನೆ. ತುಂಬ ಭಕ್ತಿ, ದೇವರಿಗೆ 100 ಪ್ರದಕ್ಷಿಣೆ 1000 ಪ್ರದಕ್ಷಿಣೆ, ಮನೆಯಲ್ಲಿ ಹೇಳಿದ ಕೆಲಸ ಮಾಡಲೇ ಇಲ್ಲ, ದೇವರಿಗೆ ಸಿಕ್ಕಾಪಟ್ಟೆ ಪ್ರದಕ್ಷಿಣೆ ಬಂದಿದ್ದಾನೆ. ಅಥವಾ ಅವನಿಗೆ ಅಧ್ಯಯನ ಮಾಡಲಿಕ್ಕೆ ಹೇಳುತ್ತೆ. ಈಗ ಪರೀಕ್ಷೆ ಸಮಯದಲ್ಲಿ ಓದುವುದು ಅನ್ನುವ ಸ್ವಧರ್ಮ ಇಟ್ಟುಕೊಂಡು ಪರೀಕ್ಷೆ ಬರೆದು ಬಂದ ನಂತರ ಭಗವಂತ ನಿನ್ನಿಂದಾಗಿ ನಾನು ಪಾಸಾದೆ ಅಂತ ಭಾವಿಸುವ ಭಕ್ತಿಗೂ, ಪರೀಕ್ಷೆ ಬಂದಾಗ ಓದುವುದು ಬಿಟ್ಟು ಬರೀ ಪ್ರದಕ್ಷಿಣೆ ಬಂದು ಆಮೇಲೆ ನಾನು ಪಾಸ್ ಮಾಡು ಅಂತ ಕೇಳಿಕೊಳ್ಳುವ ಭಕ್ತಿಗೂ ಎಲ್ಲಿ ಅಂತರ ಎಷ್ಟು ಬಂತು? ನಮ್ಮ ಕೆಲವೊಮ್ಮೆ ಭಕ್ತಿ ಹಾಗಾಗಬಾರದು ಅನ್ನುವ ಎಚ್ಚರಿಕೆಯನ್ನು, ಸ್ವಧರ್ಮಹೀನ ಭಕ್ತಿಶ್ಚ ಅಪ್ಯಕೃತ ಇತಿ ತೇನ ಕೀರ್ತಿತ, ಮಾಡಿಯೂ ಕೂಡ ಸ್ವಧರ್ಮ ಪ್ರವೃತ್ತಿಯನ್ನು ಹೊರತುಪಡಿಸಿ ಅವನು ಭಗವಂತನನ್ನು ಪ್ರೀತಿಸುವ ಪ್ರಯತ್ನ ಎಷ್ಟೇ ಮಾಡಿದರೂ ಕೂಡ ಅದು ಪೂರ್ಣವಾದ ಭಕ್ತಿ ಅಂತ ಅನ್ನಿಸುವುದಿಲ್ಲ ಅಂತ. ಹೀಗೆ ಬಹಳ ವಿಸ್ತಾರವಾಗಿ ಬಗೆಬಗೆಯ ನಮ್ಮ ಬದುಕಿನ ಎಳೆಗಳನ್ನು ಸಣ್ಣ ಪುಟ್ಟ ನಾವು ಗಮನಿಸಬೇಕಾದ ಅಂಶಗಳನ್ನು ಈ ನಾರದ ಪುರಾಣದ ಮಾತುಗಳು ನಿರೂಪಣೆ ಮಾಡಿದ್ದಾವೆ. ಸನಕನ ಈ ಒಟ್ಟು 46 ಅಧ್ಯಾಯಗಳಲ್ಲಿ ಸನಕ ಋಷಿಗಳು ಮಾಡಿದ ಉಪದೇಶ ಬರುತ್ತೆ. ಅದರ ನಂತರ ಸನಂದನ ಋಷಿಗಳು ನಾರದರಿಗೆ ಮಾಡಿದ ಉಪದೇಶದ ಮೂಲಕ ಬಹಳ ಅದ್ಭುತವಾಗಿ ನಾವು ವೇದಾಂಗಗಳು ಅಂತ ಹೇಳುವಂತಹ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಕಲ್ಪ, ಛಂದಸ್ಸು, ಜ್ಯೋತಿಷಗಳೆಂಬ ಈ 6 ಅಂಗಗಳ ಬಗ್ಗೆ ಬಹಳ ಚೆನ್ನಾದ ಅನೇಕ ಮಾಹಿತಿಗಳನ್ನು ಈ ಮುಂದಿನ ಅಧ್ಯಾಯಗಳು ಹೇಳುತ್ತವೆ. ಅದರ ಭಾಗವನ್ನು ಮತ್ತೆ ನಾಳೆಯ ಸಂಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.